ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನಪ್ಪ ಅಂತಂದರೆ ನಾವು ಪಂಜಾಬ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೋತ್ವಿ. ಏನಪ್ಪ ಅಂದರೆ ಅದೇ ಮರುದಿನ ಇವಾಗ ನಾಳೆನೇ ಮುಲಾನ್ಪುರದಲ್ಲಿ ಮತ್ತೆ ಪಂಜಾಬ್ ಕಿಂಗ್ಸ್ ವಿರುದ್ಧನೇ ಮ್ಯಾಚ್ ಇದೆ ಗುರು. ಅದು ಅವರ ಹೋಮ್ ಟೌನಲ್ಲಿ ನಾವು ಆಡಬೇಕು, ಹೋಮ್ ಗ್ರೌಂಡಲ್ಲಿ ನಾವು ಆಡಬೇಕು. ಸೊ ಏನಪ್ಪ ಅಂದರೆ ನಾವು ಯೂಶ್ವಲಿ ಗೊತ್ತಿರೋದೆ ನಿಮಗೆಲ್ಲ ಏನಾಯಿತು ನಿನ್ನೆ ಏನು ಕತೆ ಅಂತ. ನಾವು ಲೈವ್ ಬಂದಿದ್ವಿ, 1 hour 30 minutes ಏನೋ ಲೈವ್ ಆಗಿದೆ ಗುರು. ಸೊ ಎಲ್ಲ ರಿಯಾಕ್ಷನ್ಸ್ ಎಲ್ಲ ಅಲ್ಲೇ ಕೊಟ್ಟಿದ್ದೀವಿ. ಸೊ ನೋಡಿ, ಯಾರು ನೋಡಿಲ್ಲ ಅದನ್ನು ನೋಡಿ. ಆ್ಯಂಡ್ ಏನಪ್ಪ ಅಂದರೆ ನಾಳೆ ಮುಲಾನ್ಪುರದಲ್ಲಿ ಹೊರಗಡೆ ಇರೋದ್ರಿಂದ ಮ್ಯಾಚು, ಅಂದರೆ ನಮ್ಮ ಮನೆಯಲ್ಲಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿಲ್ಲ. ಸೊ ಹೊರಗಡೆ ಇರೋದ್ರಿಂದ ನಮಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಎಲ್ಲರೂ ಏನಂದರೆ ಮನೇಲಿ ಬಂದರೂ ಅಡ್ವಾಂಟೇಜ್ ಅಂತಾರೆ, ನೋಡಿದ್ರೆ ನಾವು ಹೊರಗಡೆ ಹೋದಾಗ ನಮ್ಗೆ ಅಡ್ವಾಂಟೇಜ್ ಆಗ್ತಿದೆ ಅಂತ ಹೇಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಗುರು. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾವೇನಂತ ನಮ್ಗೆ ಅರ್ಥ ಆಗಿಲ್ಲ, ತಾವ್ಯಾಕೆ ಇರುವೆ ಬಿಟ್ಕೋತೀರಿ? ಯಾಕಂದರೆ ಕಂಟಿನ್ಯೂಸ್ ಆಗಿ 3 ಸೋತ್ವಪ್ಪ ನಾವು, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದು ಟಾಸ್ ಅಂತ 3 ಸರಿ ಸೋತಿದ್ದೀವಿ, ಮ್ಯಾಚು 3 ಸರಿ ಸೋತಿದ್ದೀವಿ. ಇನ್ನು ಮುಲಾನ್ಪುರದಲ್ಲಿ ಗುರು ಟಾಸ್ ತುಂಬ ಮ್ಯಾಟ್ರ್ ಆಗುತ್ತಪ್ಪ. ಅಲ್ಲೂ ಹೆಂಗಂತಂದರೆ ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ, ಅವರು ಫಸ್ಟ್ ಬ್ಯಾಟಿಂಗ್ ಮಾಡೋರು ನೀಟಾಗಿ ಆಡಿದ್ರೆ ಸಾಕು ಗುರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಬೋದು. ಸೊ ಅಲ್ಲಿ ಟಾಸ್ ತುಂಬ ಮ್ಯಾಟ್ರ್ ಆಗುತ್ತೆ ಮುಲಾನ್ಪುರದಲ್ಲಿ. ಇನ್ನು ಪ್ಲೇಯಿಂಗ್ 11 ಏನು ಮ್ಯಾಚ್ ಅಪ್ಸ್ ಅಂತೂ ನಿಮಗೆ ಗೊತ್ತಿದೆ, ಬಟ್ ಆದರೆ ಇನ್ನೊಂದ್ಸರಿ ಹೇಳೋಣ ಅಂತ. ಮ್ಯಾಚ್ ಅಪ್ಸ್ ಏನು, ಪ್ಲೇಯಿಂಗ್ 11 ಎಲ್ಲ ಏನಾದರೂ ದೊಡ್ಡ ಚೇಂಜಸ್ಸು, ದೊಡ್ಡ ಬದಲಾವಣೆ ಏನಾದರೂ ಕಾಣುತ್ತಾ, ಅಥವಾ ಇವರು ಸೇಮ್ ಪ್ಲೇಯಿಂಗ್ 11 ಜೊತೆಗೆ ಹೋಗ್ತಾರಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಗುರು. ಪ್ಲೇಯಿಂಗ್ 11 ಏನಾದರೂ ಚೇಂಜಸ್ ಇದೆನಾ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟು ನಿನ್ನೆ ಮ್ಯಾಚ್ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ. ಒಂದೇ 1 ನಿಮಿಷದಲ್ಲಿ ಮುಗಿಸ್ತೀನಿ. ಏನಪ್ಪ ಅಂತಂದರೆ ನಮ್ಮವರಂತೂ ಬ್ಯಾಟಿಂಗು ಯಾವ ಲೆವೆಲಿಗೆ ಮಾಡ್ತಿದ್ದಾರೆ, ಅದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಷ್ಟೇ ಸ್ವಲ್ಪ ಪಿಚ್ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಮಂಡ್ಯ ಪಿಚ್ಚು ಇವ್ರಿಗೆ ಗೊತ್ತಾಗ್ತಿಲ್ಲ ಅನ್ನಿಸ್ತೆ, ಮಂಡ್ಯ ಮಣ್ಣು ಇವ್ರಿಗೆ ಯಾಕೋ ಅರ್ಥನೇ ಆಗ್ತಿಲ್ಲ ಅನ್ನಿಸ್ತಾ ಇದೆ. ಯಾರಾದರೂ ಕನ್ನಡದ ಅಂದರೆ ಕರ್ನಾಟಕದ ಯಾರಾದರೂ ಸ್ವಲ್ಪ ಕ್ಯೂರೇಟರ್ನ ಇವ್ರು ಇಟ್ಕೋಬೇಕಪ್ಪ. ಕ್ಯೂರೇಟರ್ ಅಂತಲ್ಲ, ಈ ಕರ್ನಾಟಕದ ಕ್ಯೂರೇಟರ್ ಜೊತೆ ಮಾತಾಡುವಂಥ ಒಬ್ಬ ಕನ್ನಡದ ಯಾರಾದರೂ ಪಂಡಿತರು ಇರ್ತಾರಲ್ಲ, ಕ್ರಿಕೆಟ್ ಪಂಡಿತರು, ಆ ಥರ ಯಾರಾದರೂ ಇಟ್ಕೋಬೇಕು ಗುರು. ಇಲ್ಲ ಅಂದರೆ ಹಿಂಗೆ ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಕೊನೆಯಲ್ಲಿ ಆಮೇಲೆ ಮತ್ತೆ 2ರಲ್ಲಿ 2 ಗೆಲ್ಬೇಕು, 4ರಲ್ಲಿ 4 ಗೆಲ್ಬೇಕು, ಹಿಂಗೆ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಕಡೆ ಮ್ಯಾಚು ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಗುರು, 1 ಟೈಮಲ್ಲಿ ನಮ್ಮ ಟೀಮ್ ಡೇವಿಡ್ ಅಣ್ಣ ಅಂತೂ ಸೈಕಾಗಿ ಆಡಿದ್ದಾನೆ ಅಣ್ಣ. ಈ ಕಡೆ ನೋಡೋದಾದ್ರೆ ನೆಹಲ್ ವಧೇರಾ ಗುರು, ಆ ಓವರ್ ಇದೆಯಲ್ಲ ಸುಯೇಶ್ ಶರ್ಮಾ, ಆ ಓವರಲ್ಲೇ ಬೇರೆ ಏನಾದರೂ ಬೇರೆಯವ್ರು ಹಾಕಿದಿದ್ರೆ, ನಮ್ಮ ಭೂವಿ ಅವರು ಬೇರೆ ಯಾರಾದರೂ ಹಾಕಿದಿದ್ರೆ ಏನಾದರೂ ಆಗ್ಬೋದಾಗಿತ್ತ ಅಂತ ಹಿಂಗೆ ಹೇಳ್ಬೋದು. ಆಗ್ಬೋದಾಗಿತ್ತ, ಅದಾಗಬೇಕಾಗಿತ್ತ, ಇದಾಗಬೇಕಾಗಿತ್ತ ಅಂತ. ಬಟ್ ಆ ಟೈಮಲ್ಲಿ ಸ್ವಲ್ಪ ಬ್ಲಂಡರ್ ಆಯಿತು ಅಂತ ಗುರು. ಇನ್ನು ಪ್ಲೇಯಿಂಗ್ 11 ಬರೋದಾದ್ರೆ ಏನಪ್ಪ ಚೇಂಜಸ್ಸು, ಏನು ಕತೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಲಿವಿಂಗ್ಸ್ಟನ್ ಅಣ್ಣನ ಬಗ್ಗೆ ಸ್ವಲ್ಪ ಮಾತಾಡೋಣ. ಏನಂದರೆ ಈ GT ವಿರುದ್ಧ, ಇದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ GT ವಿರುದ್ಧ ಅಣ್ಣ 54 ರನ್ ಹೊಡೆದಿದ್ದೆ, ಅದೇ ಒಂಥರ ಸಾಧನೆ ಅನ್ಬೋದು. ಅದು ಬಿಟ್ಟರೆ ಬಾಕಿ ಏನು ಆಡಿಲ್ಲ ಗುರು ಅಣ್ಣ. ಆ ಕಡೆ ಈ ಕಡೆ ಬೌಲಿಂಗು ಕೊಡ್ತಾ ಇಲ್ಲ. ಸೊ ನಂಬರ್ 4ಗೆ ಬಂದುಬಿಟ್ಟು ಮೇನ್ ಕ್ರೂಷಿಯಲ್ ಆಗುತ್ತೆ ಗುರು, ನಂಬರ್ 4 ಅಂತಂದರೆ ಆ ಸ್ಥಾನ. ಸೊ ಅಣ್ಣಂದು ಏನು ನಡೀತಾ ಇಲ್ಲ. ಬಟ್ ಏನು ಅಂದರೆ ಮುಲಾನ್ಪುರದಲ್ಲಿ ಅಣ್ಣ ಆಡಿರುವಂಥ ಅನುಭವ ಇದೆ, ಇಲ್ಲ ಅಂತಿಲ್ಲ. ಪಂಜಾಬ್ ಆ ಒಂದು ಟೀಮಲ್ಲೇ ಇದ್ರಲ್ಲ, ಸೊ ಅಲ್ಲಿ ಆಡಿರುವಂಥ ಅನುಭವ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಆದರೂ ಗುರು ನನಗೆ ಯಾಕೋ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ ಅಣ್ಣನ ಮೇಲೆ. ನಾನು ಅದೇ ಹೇಳಿದೆ, ಒಂದು 6 ಮ್ಯಾಚ್ ಆಡಿದ್ದಾರೆ, ಓಕೆ 6-7 ಮ್ಯಾಚ್ ಆಡಿದ್ದಾರೆ. ಬಟ್ ಆದರೆ ಒಂದೇ ಒಂದು ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಬೌಲಿಂಗು ಮಾಡ್ತಾ ಇಲ್ವಲ್ಲ. ಸೊ ಅದು ತುಂಬ ಮೇನ್ ಕನ್ಸರ್ನ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಜಾಗದಲ್ಲಿ ಬೇರೆಯವರು ಇದ್ದಾರೆ ಗುರು. ಈ ಕಡೆ ನಮ್ಮ ಸ್ವಪ್ನಿಲ್ ಅಣ್ಣ ಇದ್ದಾನೆ, ಆಮೇಲೆ ನಮ್ಮ ಜೇಕಬ್ ಬೇತೆಲು, ಈ ಕಡೆ ರೊಮರಿಯಾ ಶೆಫರ್ಡು ದಬ ಅಂತ ಹೊಡೆಯೋರು ಇದ್ದಾರೆ. ಸೊ ಅಣ್ಣನ ಕಡೆಯಿಂದ ಬ್ಯಾಟಿಂಗು ಬರ್ತಾ ಇಲ್ಲ, ಬೌಲಿಂಗು ಇಲ್ಲ ಅಂದರೆ ಬಂದ್ಬಿಟ್ಟು ಸುಮ್ಮನೆ ಕ್ಯಾಚ್ ಹಿಡಿಯೋಕ್ಕಂತ ಅಂದರೆ ಫೀಲ್ಡಿಂಗ್ ಮಾಡಬೇಕು ಅಂತಂದರೆ ಏನಪ್ಪ ಆ ಥರ ಅಲ್ವಲ್ಲ. ಸೊ ಹಂಗೆ ನೋಡೋದಾದರೆ ಗ್ಯಾಪಲ್ಲಿ ಜೇಕಬ್ ಬೇತೆಲು ಅಥವಾ ರೊಮರಿಯಾ ಶೆಫರ್ಡ್ನ ಇವರ ಜಾಗದಲ್ಲಿ ತರಬೇಕು ಅಂತ ನನಗನ್ಸುತ್ತೆ. ಇನ್ನು ಈ ಕಡೆ ಸ್ವಲ್ಪ ದೇವದತ್ ಪಡಿಕ್ಕಲ್ ಅಣ್ಣನ ಕಡೆ ಬರೋಣ ಗುರು. ಏನಂದರೆ ಸ್ವಸ್ತಿಕ್ ಚಿಕ್ಕರ್ ಆಡ್ಸೋಣ ಅಂತ ಹೇಳ್ತಿದ್ದಾರೆ. ನನಗೆ ನಿನ್ನೆ ಮ್ಯಾಚು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಗುರು, ಇವ್ರಿಗೆ ದೇವದತ್ ಪಡಿಕ್ಕಲ್ ಅಣ್ಣನ ಮೇಲೆ ಭರವಸೆನೇ ಇಲ್ವಾ? ನಂಬರ್ 3ಗೆ ಆಡಿಸ್ಬೋದಿತ್ತು ತಾನೇ ಅಣ್ಣ. ಏನೋ ಗ್ಯಾಪಲ್ಲಿ ಒಂದು 30 ರನ್ ಹೊಡ್ಕೊಟ್ಟಿದ್ರೆ ಗ್ಯಾಪಲ್ಲಿ ರಜತ್ ಪತಿದಾರ್ ಬಂದ್ಬಿಟ್ಟು ಹೊಡಿಬೋದಿತ್ತು ತಾನೇ. ಅಫ್ಕೋರ್ಸ್ 14 hours ಮ್ಯಾಚ್ ಇದೆ, ಬಟ್ ಇವ್ರು ಆಡಿರೋ ರೀತಿ ನೋಡಿದ್ರೆ 5 over ಮ್ಯಾಚ್ ಆಡಿರೋ ರೀತಿನೇ ಆಡಿದಾರಪ್ಪ. 5 hours ಮ್ಯಾಚ್ ಏನೋ ಅನ್ನೋ ಥರ ಆಡಿದ್ದಾರೆ. ಸೊ ಹಂಗೆ ನೋಡೋದಾದ್ರೆ ಪಡಿಕ್ಕಲ್ ಅಣ್ಣನ ನಿಮಗೆ ಪಡಿಕ್ಕಲ್ ಅಣ್ಣನ ಮೇಲೆ ಭರವಸೆನೇ ಇಲ್ಲ ಅಂದರೆ ಈ ಕಡೆ ಸ್ವಸ್ತಿಕ್ ಚಿಕ್ಕರ್ನ ತೊಗೊಂಬನ್ರಪ್ಪ, ಹೊಡಿತಾರೆ ತಾನೇ ಅಲ್ವಾ? ಸೊ ನನಗೆ ಕೇಳಿದ್ರೆ ಅದೊಂದು ಚೇಂಜಸ್ ಮಾಡ್ಬೋದಪ್ಪ. ಯಾಕಂದರೆ ಚಿಕ್ಕರ್ ಅಣ್ಣನು ದಬ ಅಂತ ಹೊಡೆಯುವಂಥ ಪ್ಲೇಯರ್ ಗುರು, ಚೆನ್ನಾಗಿ ಆಡ್ತಾನೆ ಅಣ್ಣ. ಸೊ ಇವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಚಿಕ್ಕರ್ನೇ ಆಡಿಸ್ಬಿಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಅಂದರೆ ಪಡಿಕ್ಕಲ್ ಅಣ್ಣ ಸಖತ್ತಾಗಿ ಆಡಿದ್ದಾನೆ ಅಣ್ಣ, ಬಟ್ ಇವ್ರಿಗೆ ನೋಡಿದ್ರೆ ಕಾನ್ಫಿಡೆನ್ಸೇ ಇಲ್ಲ ಅನ್ನೋ ಥರ ಮಾಡ್ತಾರಲ್ಲ, ಆ ಥರ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಕೃಣಾಲ್ ಪಾಂಡ್ಯ ಜಾಗದಲ್ಲಿ ಏನಾದರೂ ಮ್ಯಾಜಿಕಲ್ ಸ್ವಪ್ನಿಲ್ನ ತೊಗೊಂಬರ್ಬೋದಾ ಅಂತ
ಕೇಳಿದ್ರೆ ಗುರು ಏನಂದ್ರೆ ಕೃಣಾಲ್ ಪಾಂಡೆ ಅಣ್ಣನು ಒಂದೇ ಮ್ಯಾಚ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಬಟ್ ಬಾಕಿ ಅಂದ್ರೆ ವಾನ್ಖೇಡೆಲು ಆ ಲಾಸ್ಟ್ ಓವರ್ ಮಾಡಿದ್ರೆ ಚೆನ್ನಾಗೇ ಮಾಡಿದ್ದಾರೆ. ಸೊ ನಂಗೆ ಕೇಳಿದ್ರೆ ಏನು ಚೇಂಜ್ ಅಂತೂ ಇವ್ರು ಮಾಡೋದೇ ಇಲ್ಲ ಬಿಡಿ, ಬೇರೆ ಯಾವುದು ಮಾಡಲ್ಲ ಅನ್ಕೋತೀನಿ. ಬಟ್ ಆದ್ರೂ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೊಸ್ದಾಗಿ ವಿಚಾರ ಮಾಡೋಣ ಗುರು ಅಂತ ಸ್ವಪ್ನಿಲ್ ತರೋಣ ಅಂದರೆ ತರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆದರೂ ಇದು ಕೃಣಾಲ್ ಪಾಂಡೆ ಜಾಗದಲ್ಲಿ ಸ್ವಪ್ನಿಲ್ ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಬ್ಬರು ಹಂಗೆ ಸೇಮ್ ಬೌಲಿಂಗೇ ಮಾಡ್ತಾರೆ. ಅಷ್ಟೇ ಕೃಣಾಲ್ ಪಾಂಡೆ ಲೆಫ್ಟ್ ಬ್ಯಾಟಿಂಗ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನು. ಈ ಕಡೆ ನಮ್ಮ ಮ್ಯಾಜಿಕಲ್ ಸ್ವಪ್ನಿಲ್ ಅಣ್ಣ ರೈಟ್ ಹ್ಯಾಂಡ್ರು ದುಬು ಅಂತಾನು ಹೊಡಿತಾರೆ. ನಮ್ಮ ಸ್ವಪ್ನಿಲ್ ಅಣ್ಣನು ಬ್ಯಾಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಹೊಡ್ಕೊಡ್ತಾರೆ, 6 4 ಎಲ್ಲ ಕೊನೆಯಲ್ಲಿ ಹೊಡಿತಾರೆ. ಸೊ ಹಂಗೆ ನೋಡೋದಾದ್ರೆ ಸ್ವಪ್ನಿಲ್ ಬಂದ್ರು ಏನೂ ತೊಂದರೆ ಇಲ್ಲ ಅಂತೀನಿ ನಾನು. ಬಟ್ ಅಂದರೆ ಇದು ಒಂದು ಪ್ರೈಸ್ ಟ್ಯಾಗ್ ಇರುತ್ತಲ್ಲ, ಇವ್ರಿಗೆ ಇಷ್ಟು ಕೊಟ್ಟು ತೊಗೊಂಡಿದ್ದೀವಿ ಗುರು, ಹಂಗೆ ಕೂಡ್ಸೋಕ್ಕಾಗತ್ತೆ ಅಂತ ಒಂದು ತಲೆಯಲ್ಲಿ ಬಂದರೆ ಇವ್ರು ಚೇಂಜ್ ಮಾಡೋದೇ ಇಲ್ಲ ಗುರು. ಸೊ ಪ್ಲೇಯಿಂಗ್ 11ನಲ್ಲಿ ನಿಮ್ಗೇನಾದರೂ ಚೇಂಜಸ್ ಗುರು, ಇವ್ರು ಫಿಕ್ಸು ಚೇಂಜ್ ಮಾಡಲೇಬೇಕು ಅಂತ ಏನಾದರೂ ಅನ್ಸಿದ್ರೆ ಪ್ಲೀಸ್ ಅದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗುರು. ಇನ್ನು ಮ್ಯಾಚಪ್ಸು, ಈ ಮ್ಯಾಚಪ್ಸ್ ಅಂತೂ ನಿಮಗೆ ಗೊತ್ತಿರಂಗೆ ಸಾಲ್ಟ್ ವರ್ಸಸ್ ಹರ್ಷದೀಪ್. ಈ ನಿನ್ನೆನೂ ನೋಡೋದ್ವಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಣ್ಣ ಏನು ಮಾಡ್ದ ಅಂತ. ಹರ್ಷದೀಪ್ ಅಂತೂ ಗೊತ್ತಿರೋದೇ ಗುರು, 7 ಇನ್ನಿಂಗ್ಸಲ್ಲಿ 24 ರನ್ ಕೊಟ್ಟುಬಿಟ್ಟು 3 ವಿಕೆಟ್ ತೆಗೆದಿದ್ದಾರೆ, 3 ಸರಿ ಎತ್ಬಿಟ್ಟಿದ್ದಾರೆ ಉಪ್ಪಣ್ಣನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಉಪ್ಪಣ್ಣ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ವಿಕೆಟ್ ಇಂಪಾರ್ಟೆಂಟ್ ಆಗುತ್ತೆ ಗುರು. ಯಾಕಂದರೆ ಅಣ್ಣ ಮೇಲೇನೆ ದಬ ಅಂತ ಹೊಡಿತಾನೆ ಅಣ್ಣ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕಡೆ ನಮ್ಮ ಕೊಹ್ಲಿ ಕಾಕ ವರ್ಸಸ್ ಹರ್ಷದೀಪ್ ಹಂಗೆ ಇದೆ, ಅಂದರೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ದಾರೆ, ಬಟ್ ಆದರೂ 2 ಸರಿ ಏನೋ ಔಟ್ ಆಗಿದ್ದಾರೆ. ಹಂಗೆ ನೋಡೋದಾದ್ರೆ ಗುರು, ನಮ್ಮ ಕೊಹ್ಲಿ ಕಾಕ ಸ್ವಲ್ಪ ಹೊರಗಡೆ ಒಂದು ಲೆವೆಲಿಗೆ ಚೆನ್ನಾಗಿ ಆಡ್ತವ್ರೆ. ಯಾಕೋ ಬೆಂಗಳೂರಲ್ಲೇ ಸ್ವಲ್ಪ ಆ ಕಡೆ ಆಗ್ತಾ ಇದೆ, ಏನೋ ಗೊತ್ತಿಲ್ಲ. ಪಿಚ್ಚು ಒಗ್ಗೂಡ್ತಿಲ್ವೋ ಏನಾಗ್ತಿದೆ ಗೊತ್ತಿಲ್ಲ. ಸೊ ಹೊರಗಡೆ ಅಂತೂ ಚೆನ್ನಾಗಿ ಆಡ್ತಿದ್ರೆ ಅದು ನಮಗೆ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಬಾಕಿ ಇರೋದಂದ್ರೆ ನಮ್ಮ ರಜತ್ ಪತಿದಾರ್ ವರ್ಸಸ್ಸು ಈ ಕಡೆ ನಮ್ಮ ಚಾಹಲು. ಏನಂದ್ರೆ ನಿನ್ನೆ ಅಣ್ಣ ಫುಲ್ಲು ಈಗೋ ತೊಗೊಂಡ್ಬಿಟ್ಟ ಅಣ್ಣ ಅನ್ಸುತ್ತೆ ನಮ್ಮ ಪಟ್ಟಿದಾರ್ ಅಣ್ಣ. ಯಾಕಂತಂದರೆ ನಾನು ಗುರು ಎಂಥ ಸ್ಪಿನ್ನರೇ ಆಗಲಿ ಗುರು, ನಾನು ದಬ ಅಂತ ಹೊಡಿತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ನಮ್ಮ ಚಾಲಣ್ಣ ಬಂದಾಗ ಸುಮ್ಮನೆ ಎತ್ಬಿಟ್ರಪ್ಪ. ಅದು ಕೊನೆವರೆಗೂ ಆಡಿದಿದ್ರೆ ಏನಾದರೂ ಆಗಿರೋದು ನಮ್ಮ ರಜತ್ ಪತಿದಾರ್ ಅಣ್ಣ. ಬಟ್ ಇಲ್ಲ ಗುರು, ನಾನು ಸ್ಪಿನ್ನರ್ಗೆ ಹೊಡಿತೀನಿ ಅಂತ ಹೊಡೆದಂಗೆ ಇತ್ತು, ಆ ಥರ ಇತ್ತು. ಇನ್ನೊಂದೇನಪ್ಪ ಅಂತಂದರೆ ಈ ಕಡೆ ಬೌಲಿಂಗಲ್ಲಿ ಬರೋದಾದರೆ ಭುವಿ ವರ್ಸಸ್ಸು ಈ ಕಡೆ ಭುವಿ ಮತ್ತು ಹೇಜಲ್ವುಡ್ಡು ಇವರು ವರ್ಸಸ್ಸು ಪ್ರಭ್ ಸಿಮ್ರಾನು ಮತ್ತು ಪ್ರಿಯಾಂಶಾರ ಏನು ಮಾಡ್ತಾರೆ ನೋಡಬೇಕು. ಸೊ ಈ ಥರ ಮ್ಯಾಚಪ್ಸ್ ಇದ್ದಾವೆ. ಆಮೇಲೆ ನಮ್ಮ ಹರ್ಪ್ರೀತ್ ಬ್ರಾರು ಗ್ಯಾಪಲ್ಲಿ ತೊಗೊಂಬಂದ್ರಲ್ಲಪ್ಪ ಪಂಜಾಬ್ ಅವರು. ಸೊ ಅದನ್ನು ಅಣ್ಣನು ಸ್ವಲ್ಪ ಹಿಡಿತಾ ಇದೆ ನಮ್ಮ RCB ಬ್ಯಾಟರ್ಸ್ ಮೇಲೆ ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾನೆ ಅಣ್ಣ. ನೋಡೋದಾದ್ರೆ ಗುರು, RCB ಅವರು ಪಕ್ಕ ಗೆಲ್ಲೇಬೇಕಪ್ಪ. ಅದು ಹೋಮಲ್ಲಿ ಸೋತಿದ್ದಾರೆ, ಓಕೆ. ಏನಂದರೆ ಹೋಮಲ್ಲಿ ಇವ್ರು ಯಾಕೋ ಏನೋ ಮಾಟ ಮಂತ್ರ ಮಾಡಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ. ಅಥವಾ ನಮ್ಮ ಬ್ಯಾಟರ್ಸ್ಗೆ ಏನಾದರೂ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ್ರೇ ಫುಲ್ಲು ಅಸ್ತ್ರಗಳೇ ನೆನಪೋಗುತ್ತೆ, ಆ ಥರ ಏನಾದರೂ ಆಗಿದ್ದಾನೆ ಗೊತ್ತಿಲ್ಲ ಗುರು. ಬಟ್ ಅಂದರೆ ಹೊರಗಡೆ ಅಂತೂ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅದನ್ನಾದರೂ ಮೇಂಟೈನ್ ಮಾಡಲಿ ಅಂತೀನಿ ನಾನು ಇವಾಗ. ಸೊ ಅದನ್ನು ಮೇಂಟೈನ್ ಮಾಡಿಬಿಟ್ಟು ಗೆದ್ದರೆ 8ರಲ್ಲಿ 5 ಆಗ್ತಾರಪ್ಪ. 7ರಲ್ಲಿ 4 ಗೆದ್ದಿದ್ದಾರಲ್ವಾ, 8ರಲ್ಲಿ 5 ಗೆದ್ದಂಗೆ ಆಗುತ್ತೆ. ಟಾಪ್ 2 ಹೋಗುವಂಥ ಒಂದು ಚಾನ್ಸ್ ಸಿಗುತ್ತೆ. ಸೊ ಇವತ್ತಿನ ಪಂದ್ಯದಲ್ಲಿ ಅದು ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಗುರು, ಗ್ಯಾಪಲ್ಲಿ GT ಏನಾದರೂ ಗೆದ್ದರೆ, ಅಂದರೆ GT ಏನಾದರೂ ಸೋತ್ರೆ DC ಅವರು ಮೇಲೆ ಹೋಗ್ತಾರೆ ಆಯಿತಾ. ಅವ್ರದ್ದು ಪ್ರಾಪರ್ ನಂಬರ್ 1 ಇರ್ತಾರೆ. ನಂಬರ್ 2 ಅಲ್ಲಿ ನಾವು ನಾಳೆ ಮ್ಯಾಚ್ ಇದೆ ಅಲ್ಲ, RCB ಏನಾದರೂ ಸಖತ್ತಾಗಿದ್ರೆ ನಂಬರ್ 2ಗೆ ಬಂದುಬಿಡ್ತಾರೆ. ಈ ಕಡೆ ನಂಬರ್ 3 ಪಂಜಾಬ್ ಇರ್ತಾರೆ. ಗ್ಯಾಪಲ್ಲಿ ಇವತ್ತು LSG ಏನಾದರೂ ಗೆದ್ದರೆ ನಂಬರ್ 4ಗೆ ಬರ್ತಾರೆ. ಇಲ್ಲ ಅಂದರೆ GT ಅಂತೂ ಇದ್ದೇ ಇರ್ತಾರೆ, ಅವರು 7ರಲ್ಲಿ 5 ಗೆದ್ದಂಗೆ. ಸೊ ಅವರಂತೂ ನಂಬರ್ 3 ನಂಬರ್ 4 ಈ ಇದರಲ್ಲಿ ಗ್ಯಾಪಲ್ಲಿ ಅಲ್ಲೇ ಇರ್ತಾರೆ. ಹಂಗೆ ನೋಡೋದಾದ್ರೆ ನನಗೆ ಪ್ರಾಪರಾಗಿ ಅನ್ನಿಸ್ತಾ ಇರೋದು, ನಾಳೆ RCB ಸಖತ್ತಾಗಿದ್ರೆ ಹೆಂಗಿರುತ್ತೆ ಗೊತ್ತಾ, DC ಫಸ್ಟು, ನಮ್ಮ RCB ಅವರು ಸೆಕೆಂಡು, ಗ್ಯಾಪಲ್ಲಿ 3 ಪಂಜಾಬ್ ಅಲ್ಲ GT ಇರ್ತಾರೆ, 4th ಪಂಜಾಬ್ ಅವರು ಇರ್ತಾರೆ. ಆ ಥರ ಅನ್ನಿಸ್ತಾ ಇದೆ. ಗ್ಯಾಪಲ್ಲಿ LSG ನಂಬರ್ 5 ಇರ್ತಾರೆ, ಏನಾದರೂ LSG ಇವತ್ತು ಗೆದ್ದರೆ. ಸೊ ಈ ಥರ ಪಾಯಿಂಟ್ಸ್ ಟೇಬಲ್ ಆಗುತ್ತೆ ಗುರು. ಅದಕ್ಕೆ ನಾವು ಗೆಲ್ಲಲೇಬೇಕು ಅಂತ, ಸುಭದ್ರ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಗೆಲ್ಲಬೇಕು. ಇಲ್ಲ ಅಂದರೆ ಹೆಂಗಾಗುತ್ತೆ, ನಾನು ಇವಾಗ ಏನು ಹೇಳಿದ್ದೀನಲ್ಲ ಪಾಯಿಂಟ್ಸ್ ಟೇಬಲು ಅಲ್ಲಲ್ಲ ಕಲ್ಲಲ್ಲ ಆಗ್ಬಿಡುತ್ತೆ. 8ರಲ್ಲಿ 4 ಗೆದ್ದಂಗೆ ಆಗುತ್ತೆ. ಈ ಕಡೆ ಮುಂಬೈ ಅವರು ಕೆಳಗಡೆಯಿಂದ ಬುರ್ರಂತ ಮೇಲೆ ಬರ್ತವ್ರೆ. ಅವರು CSK ವಿರುದ್ಧ ಗೆದ್ರೆ ಅವರು 8ರಲ್ಲಿ 4 ಆಗುತ್ತೆ. ಸೊ ಈ ಥರ ಸ್ವಲ್ಪ ಛಿದ್ರ ಆಗಿಬಿಡುತ್ತೆ ಗುರು ಪಾಯಿಂಟ್ಸ್ ಟೇಬಲು. ಅದಕ್ಕೆ ನಮ್ಮವ್ರು RCB ಅವರು ಗೆಲ್ಲಲೇಬೇಕು ಗುರು, ಸೀರಿಯಸ್ಲಿ ಗೆಲ್ಲಬೇಕು. ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಗೆಲ್ಲಬೇಕು ಗುರು, RCB ಗೆಲ್ಲಿ ಅಂತ ಹಾರೈಸ್ತಾ. ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ಗುರು ಈ ಪಂದ್ಯದ ಪ್ರಿವ್ಯೂ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಪ್ಪ. 90% ಮಾಡಲ್ವಂತೆ. ಸೊ ಪ್ಲೀಸ್ ನಮಗೋಸ್ಕರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.